ಹೀಗೆ ನಮ್ಮ ಗುರುಗಳವರು ಅವರು ಸುವರ್ಣ ತುಲಾಭಾರ ಸುವರ್ಣ ಕಿರೀಟ ಧಾರಣೆ ಇದ್ದಂಥ ಸಂದರ್ಭದಲ್ಲಿ ನಾವು ಹುಬ್ಬಳ್ಳಿ 3,000 ಮಠದಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ ನಮ್ಮ ಸ್ನೇಹಿತರ ಬಳಗೆಲ್ಲ. ಆವಾಗ ಒಂದು ಮಾತನ್ನು ನಾಡಿನ ಜನ ಹೇಳ್ತಾ ಇದ್ರು, ಹಾವೇರಿ ಹುಕ್ಕೇರಿ ಮಠದ ಭಕ್ತರು ಅಂತ ಅದಾರ, ಒಬ್ಬ ಸ್ವಾಮಿಗಳಿಗೆ ಬಂಗಾರದಿಂದ ತೂಕ ಮಾಡ್ಯಾರ. ಅವ್ರ ಭಕ್ತಿಯರ ಎಷ್ಟು ದೊಡ್ಡದಿದ್ದಿತ್ತೋ ಆ ಸ್ವಾಮಿಗಳರ ಎಷ್ಟು ಮಹಾ ತಪಸ್ಸುಗಳಿದ್ದಿದ್ದಾರೋ ಅಂಥ ತುಲಾಭಾರ ಮಾಡುವಂಥ ಶಕ್ತಿಯರ ದೇವರು ಭಕ್ತರಿಗೆ ಹೆಂಗೆ ಕೊಟ್ಟಿದ್ದಾನೋ ಅಂತ ಇದನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ಹಾವೇರಿ ನಗರದವರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ತುಂಬೆಲ್ಲ ಒಂದು ಕಾಲ ಹೀಗಾಯಿತು. ಭಕ್ತಿ ಮಾಡೋದಾದರೆ ಹೆಂಗೆ ಮಾಡಬೇಕು ಅಂದ್ರೆ ಹಾವೇರಿ ಭಕ್ತರು ನೋಡಿ ಕಲಿಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಬಹುಶಃ ಅದರ ನಂತರದಲ್ಲಿ ಮಾದನ ಹಿಪ್ಪರಿಗಿಯಲ್ಲಿ ಸುವರ್ಣ ಕಿರೀಟ ಧಾರಣೆ, ಶಿರಾಳಕೊಪ್ಪದಲ್ಲಿ ಸುವರ್ಣ ಕಿರೀಟ ಧಾರಣೆ, ಮತ್ತು ಹಾವೇರಿಯಲ್ಲಿ ಪ್ರಸಾದ ತಟ್ಟೆ ಮತ್ತು ಕಿರೀಟ ಧಾರಣೆ, ಇವೆಲ್ಲಕ್ಕೂ ಮೊದಲೇ ಪೂಜ್ಯರಿಗೆ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮವು ಕೂಡ ನೆರವೇರಿತು. ಇದನ್ನೆಲ್ಲ ನೋಡಿದಾಗಲೆಲ್ಲ ಸ್ವಾಮಿಗಳವರು ಮತ್ತು ಭಕ್ತರು ಎಷ್ಟು ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದು ನಿಮಗಲ್ಲ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸ್ವಾಮಿಗಳು ಮತ್ತು ಭಕ್ತರು ಹೆಂಗೆ ಕೂಡಿ ಹೊಂದಾಣಿಕೆಯಿಂದ ಇದ್ದರೆ ಕಾರ್ಯಕ್ರಮ ಮಾಡಬಹುದು ಅನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮ ನಮಗೆಲ್ಲ ಉದಾಹರಣೆಯಾಗಿ ನಿಂತಿದೆ. ತಾವೆಲ್ಲರೂ 2 ತಿಂಗಳಿನಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಿಕೊಂಡು ಹಾವೇರಿ ನಗರಕ್ಕೆ ಬಂದ್ವಿ. ಹಳ್ಳಿ ಜನರು ಎಷ್ಟು ಸಹಕಾರವನ್ನು ನೀಡಿದರು ಅಂದರೆ, ಶಿವಯೋಗ ಮಂದಿರದ ಜವಾಬ್ದಾರಿ ಬಂದ ಮೇಲೆ ಹಳ್ಳಿಗಳ ಸಂಪರ್ಕ ಬಹಳ ಕಡಿಮೆ ಆಗಿದೆ. ನಮ್ಮ ಊರಿನ ಜನರಿಗೂ ನಾವು ಸಿಗದಂಗೆ ಆದ್ವಿ. ಕಾರ್ಯಕ್ರಮ ಕರೆದಾಗಲೆಲ್ಲ ಶಿವಯೋಗ ಮಂದಿರದಾಗ ಅದಾರ, ಬೇರೆ ಕಡೆ ಕಾರ್ಯಕ್ರಮ, ಹೀಗೆಲ್ಲ ಅನೇಕ ಒತ್ತಡದಲ್ಲಿದ್ದಾಗಲೂ ನನಗೆ ಬಹಳ ನೋವು ಕಾಡ್ತಾ ಇತ್ತು. ಏನಪ್ಪ, ನಾವೆಲ್ಲ ಆ ಕಡೆ ಹೆಚ್ಚು ಹೋಗ್ತಾ ಇರೋದ್ರಿಂದ ನಮ್ಮ ಭಕ್ತರು ಎಲ್ಲಿ ನನ್ನಿಂದ ದೂರ ಆಗ್ತಾ ಇದ್ದಾರೋ ಅನ್ನುವಂಥದ್ದು ಬಹಳ ಸಂದರ್ಭದಲ್ಲಿ ನನಗೆ ಕೊರಿತಾ ಇತ್ತು. ನಮ್ಮ ಕಮಿಟಿಯವ್ರ ಮುಂದೆ ಹೇಳಿದಾಗಲೆಲ್ಲ ಇದೊಂದು ಸೇವಾ ಅವಕಾಶ ಸಿಕ್ಕಿದೆ, ಅದನ್ನು ತಾವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಧೈರ್ಯವನ್ನು ಅನೇಕ ಸಂದರ್ಭದಲ್ಲಿ ತುಂಬ್ತಾಯಿದ್ರು. ನಮ್ಮ ಸ್ನೇಹಿತರ ಬಳಗ ಎಲ್ಲ ಪರಮ ಪೂಜ್ಯರು ಒಂದೇ ಒಂದು ಮಾತನ್ನು ಹೇಳಿದರು. ಹಿಂದಿನ ಶಿವಬಸವ ಮಹಾಸ್ವಾಮಿಗಳವರು ಮಠ ಕಟ್ಟೋದು, ಮಠದ ವ್ಯವಸ್ಥಾಪನೆಯನ್ನು ನೋಡೋದು ಭಕ್ತರು ಮಾಡ್ತಾರೆ, ಸಮಾಜ ಕಟ್ಟೋ ಕೆಲಸ ಸ್ವಾಮಿ ಮಾಡಬೇಕು ಅಂದಾಗ ಮಾತ್ರ ಮಠದ ಕೀರ್ತಿ ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ಶಿವಬಸವ ಮಹಾಸ್ವಾಮಿಗಳವರು ಹೇಳಿ ಹೋಗ್ಯಾರ. ಅಂತ ವಿಚಾರಕ್ಕೆ ಹೇಗಪ್ಪ ಮುಂದನ್ನುವಂಥ ವಿಚಾರ ಬಂದಾಗಲೆಲ್ಲ, ಹಳ್ಳಿಗಳಿಗೆ ಹೋದಾಗಲೆಲ್ಲ ಎಷ್ಟು ಸ್ಪಂದನೆ ಸಿಕ್ತು ಅಂದರೆ, ಊರೊಳಗಿನ ದೇವತಾ ಕಾರ್ಯ ಇದ್ದಾಗ, ದೇವಸ್ಥಾನದ ಜಾತ್ರೆಗಳಿದ್ದಾಗ, ಗ್ರಾಮ ದೇವತೆ ಜಾತ್ರೆಗಳಿದ್ದಾಗ ಎಷ್ಟು ವೈಭವಯುತವಾಗಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೋ, ಹುಕ್ಕೇರಿ ಮಠದ ಜನಜಾಗೃತಿ ಪಾದಯಾತ್ರೆ ಹೋದಾಗಲೆಲ್ಲ ಎಷ್ಟು ಭಕ್ತಿಯಿಂದ ಸ್ವಾಗತ ಮಾಡಿದರು ಅಂದರೆ, ಇಡೀ ಊರೇ ತಳಿರು ತೋರಣಗಳಿಂದ ಶೃಂಗರಿಸಿ ಎಲ್ಲ ಪರಮ ಪೂಜ್ಯರನ್ನು ಸ್ವಾಗತ ಮಾಡೋದು ನೋಡಿದರೆ, ಹುಕ್ಕೇರಿ ಮಠ ಬಿಟ್ಟು ಬಂದು ಇದೇ ಹಳ್ಳಿಯಾಗಿರ್ಬೇಕೇನಪ್ಪ ಅನ್ನುವಷ್ಟರ ಮಟ್ಟಿಗೆ ಪ್ರತಿ ಹಳ್ಳಿಗೆ ಹೋದಾಗೂ ನಮ್ಗೆ ಅನುಭವ ಆಗ್ತಾಯಿತ್ತು. ಅಷ್ಟು ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನಮ್ಮೆಲ್ಲ ಭಕ್ತಾದಿಗಳು ಸಹಕಾರವನ್ನು ನೀಡಿದ್ದಾರೆ. ಅದನ್ನು ಮುಗಿಸಿ ನಾವು ಮತ್ತೆ ನಗರಕ್ಕೆ ಬಂದ್ವಿ. ನಗರದ ಭಕ್ತರು ಕೂಡ ಅಷ್ಟೇ ಶ್ರದ್ಧೆಯಿಂದ, ಇನ್ನೂ ಹಳ್ಳಿಗಳು ಎಷ್ಟು ಜನ ಮಾಡ್ಯಾರ ಅದರಿಗಿಂತ ಹೆಚ್ಚು ಚೆನ್ನಾಗಿ ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ವಾರ್ಡಿನೊಳಗೂ ಹುಕ್ಕೇರಿ ಮಠದ ಜಾತ್ರೆ ಆದಂಥ ಅನುಭವವೇ ನಮಗಾಗ್ತಾ ಇತ್ತು. ಪ್ರತಿ ವರ್ಷ 1 ದಿನ ಹುಕ್ಕೇರಿ ಮಠದ ಜಾತ್ರೆ ಮಾಡ್ತಿದ್ವಿ, ಆದರೆ ಈ ವರ್ಷ 13 ದಿನ ಹುಕ್ಕೇರಿ ಮಠದ ಜಾತ್ರೆಯನ್ನು ಮಾಡಿರುವ ಶ್ರೇಯಸ್ಸು ನಮ್ಮ ಹಾವೇರಿಯ ಸಮಸ್ತ ಸದ್ಭಕ್ತರಿಗೆ ಸಲ್ತದೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ, ತಮ್ಮ ಒಂದು ಸೇವೆ, ತಮ್ಮ ತ್ಯಾಗ, ತಮ್ಮ ದಾನ ದಾಸೋಹಗಳನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆ ಅನ್ನುವಂಥದ್ದು. ಬಹಳ ಜನ ಸ್ವಾಮಿಗಳವರು ತಮ್ಮ ಮಾತುಗಳನ್ನು ಹೇಳಬೇಕಾದ್ರೆ ಒಂದು ಮಾತನ್ನು ಪದೇ ಪದೇ ಅನುರಣಿಸ್ತಾ ಇತ್ತು, ಒಂದು ಮಾತು ಪದೇ ಪದೇ ಕೇಳ್ತಾ ಇತ್ತು. ಏನು ಅಂದರೆ,
ಬಹಳ ದೊಡ್ಡ ಉತ್ತಮವಾದಂತಹ ಒಬ್ಬ ಸ್ವಾಮಿಗಳು ನಿಮ್ಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದನ್ನು ಅನೇಕ ಸ್ವಾಮಿಗಳವರು, ಪೂಜ್ಯರು, ಜಗದ್ಗುರುಗಳವರು ಹೇಳ್ತಾ ಇರುವಂಥ ಸಂದರ್ಭ ನನಗೆ ಹೀಗೆ ಅನ್ನಿಸ್ತಾ ಇತ್ತು. ಸ್ವಾಮಿಗಳು ಚಲೋ ಚಿಕ್ಕಾರ ಅನ್ನೋದಕ್ಕಿಂತ ಆ ಸ್ವಾಮಿಗಳಿಗೆ ಬಹಳ ಒಳ್ಳೆಯ ಭಕ್ತರು ಸಿಕ್ಕಾರ ಅನ್ನೋದು ಸ್ವಾಮಿ ಪುಣ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ತೀವಿ. ಯಾಕೆಂದರೆ ನೀವಿಲ್ಲದೆ ಹೋದರೆ ಈ ಕಾರ್ಯಕ್ರಮ ಏನೂ ಆಗಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅದನ್ನು ಅತ್ಯಂತ ನಿಷ್ಠೆಯಿಂದ ತಾವೆಲ್ಲರೂ ಕೂಡ ನೆರವೇರಿಸಿದ್ದೀರಿ ಎನ್ನುವಂಥ ಮಾತುಗಳನ್ನು ಮನಃಪೂರ್ವಕವಾಗಿ ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳುತ್ತಾ, ಬಹುಶಃ ಅನೇಕ ಸಂದರ್ಭದಲ್ಲಿ ನಮಗೆ ಹೀಗೆ ಅನ್ನಿಸ್ತಿರ್ತದೆ. ಯಾರೋ ಒಬ್ಬ ರಾಜರು ತನ್ನ ಮಗನಿಗೆ ಕೇಳಿದ, ಇಬ್ಬರು ಮಕ್ಕಳಿದ್ರು, ಅವ್ರಿಗೆ ಕೇಳಿದರು, ಒಬ್ಬನಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ, ಇನ್ನೊಬ್ಬರಿಗೆ ರಾಜ್ಯಭಾರ ಮಾಡಲಿಕ್ಕೆ, ರಾಜ್ಯದ ಕೆಲವು ಆಡಳಿತವನ್ನು ನೋಡ್ಕೊಂಡು ಹೋಗಲಿಕ್ಕೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿದರು. ರಾಜ್ಯವನ್ನು, ಆಸ್ತಿಯನ್ನು, ಎಲ್ಲವೂ ಕೃಷಿ ವ್ಯವಹಾರಗಳನ್ನು ನೋಡ್ತಾ ಜನರ ಪಾಲನೆಯನ್ನು ಮಾಡುವಂಥದ್ದು ಒಂದು ಕಡೆ ಆದರೆ, ಮಂತ್ರಿಯಾಗಿ ಆಡಳಿತ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇವೆರಡರಲ್ಲಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಿ ಅಂತ ಮಗನಿಗೆ ಕೇಳಿದಾಗ, ಒಬ್ಬ ಮಗ ಅಂದ ನನಗೆ ಮಂತ್ರಿ ಸ್ಥಾನನೇ ಬೇಕು, ಮತ್ತೊಬ್ಬ ಅಂದ ನನಗೆ ರಾಜ್ಯ ಬೇಕು. ಅವರಿಬ್ಬರು ಕೇಳಿದರೆ ನೀವು ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡ್ರಿ ಅಂದಾಗ, ರಾಜ್ಯ ಸಿಕ್ತು ಅಂತಂದರೆ ನಾನು ಆರಾಮಾಗಿರ್ಬೋದು, ಕೈಕಾಲಾಗ ಆಳುಗಳಿರ್ತಾವೆ, ಅನೇಕ ರೀತಿಯಾದಂಥ ಆದಾಯಗಳು ಬಂದು ಬಿಡ್ತದೆ ಅಂಥೇಳಿ. ಆದರೆ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಂಥ ಮಗ ಹೇಳಿದ, ನಾನು ಇವತ್ತು ರಾಜ್ಯವನ್ನು ನಡೆಸಲಿಕ್ಕೆ ನನಗೆ ಅವಕಾಶ ಸಿಗದೇ ಇರ್ಬೋದು, ಆದರೆ ಮಂತ್ರಿ ಅಧಿಕಾರ ಕೈಯಾಗಿತ್ತು ಅಂತಂದ್ರೆ ಇಂಥ 10 ರಾಜ್ಯಗಳನ್ನು ಕಟ್ಟುವಂಥ ಶಕ್ತಿ ಮಂತ್ರಿಯಲ್ಲಿ ಇರ್ತದೆ. ಹೀಗಾಗಿ ನಾನು ರಾಜ್ಯವನ್ನು ಕೇಳಿಲ್ಲ, ಮಂತ್ರಿ ಪದವಿಯನ್ನು ಕೇಳಿದೆ ಎನ್ನುವಂಥ ಮಾತುಗಳನ್ನು ಮಗ ಹೇಳಿದ ತಂದೆಗೆ, ರಾಜನಿಗೆ. ಹಾಗೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಮಹಾಸ್ವಾಮಿಗಳವರು, ಬೇರೆ ಬೇರೆ ಭಕ್ತರು ಕೇಳಿದಾಗ, ನಿಮ್ಗೆ ಹಾವೇರಿ ಭಕ್ತರು ಬೇಕೋ ಅಥವಾ ಬೇರೆ ಊರಿನ ಭಕ್ತರು ಬೇಕೋ, ಬೇರೆ ಮತ್ತೊಂದು ದೊಡ್ಡ ಮಠ ಬಂದರೆ ಹೆಂಗೆ ಮಾಡ್ತಿರೋ ಅಂತ ನಮಗೇನಾದರೂ ಪ್ರಶ್ನೆ ಮಾಡಿದರೆ, ಆ ದೊಡ್ಡ ಮಠ ಅನ್ನುವಂಥದ್ದು ಬಿಟ್ಟು ಹಾವೇರಿ ಭಕ್ತರೇ ನಮಗೆ ಬೇಕು ಅನ್ನುವಂಥ ಆಯ್ಕೆ ನಮ್ಮದಾಗಿರ್ತದೆ. ಕಾರಣ ಪೂರ್ವ ಜನ್ಮದ ಪುಣ್ಯ ಇದೆ ಇಂಥ ಭಕ್ತರು ಸಿಗಬೇಕಂದ್ರೆ. ಅಂತಹ ಒಂದು ಅಪರೂಪದ ಸೇವೆಯನ್ನು ಮಾಡುವಂಥ ಸದ್ಭಕ್ತಾದಿಗಳು ತಾವೆಲ್ಲರೂ ಇರೋದರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಹಿಂದೆ ಗುರುಗಳವರ ಸುವರ್ಣ ತುಲಾಭಾರವು ಕೂಡ ಇದೇ ಅತ್ಯಂತ ನಿಷ್ಠೆಯಿಂದ ನೆರವೇರ್ತಾ ಇತ್ತು. ಅದನ್ನು ತಾವೆಲ್ಲರೂ ಕೂಡ ಅನೇಕ ಜನರು ಕಣ್ತುಂಬಿಕೊಟ್ಟಿದ್ರಿ. ಬಹುಶಃ ಹುಕ್ಕೇರಿ ಮಠದ ಇತಿಹಾಸದಲ್ಲಿ ಹಾವೇರಿಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಮೊದಲ ಬಾರಿಗೆ ಇಷ್ಟೊಂದು ಅದ್ಧೂರಿಯಾದ ಕಾರ್ಯಕ್ರಮ ಅದು ಮೊದಲನೇ ಬಾರಿಗೆ ಎನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಇಡೀ ಅತ್ಯಂತ ಅಮೂಲ್ಯವಾದಂತಹ ಸೇವಾ ವ್ಯವಸ್ಥೆಯಲ್ಲಿ ನಗರ ಪ್ರದೇಶದ ಎಲ್ಲ ಭಕ್ತಾದಿಗಳು, ಗ್ರಾಮೀಣ ಪ್ರದೇಶದ ಎಲ್ಲ ಭಕ್ತಾದಿಗಳು ತಾವೆಲ್ಲ ಸೇವೆಯನ್ನು ಮಾಡುವಂಥದ್ದು ನೋಡಿದರೆ ನಮಗೆ ಬಹಳ ಖುಷಿ ಆಗ್ತದೆ, ಆನಂದ ಆಗ್ತದೆ. ನಾವೆಲ್ಲ ಅನೇಕ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ಇವತ್ತು ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮವನ್ನು ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ, ನಮ್ಮ ಶಾಲಾ ಸುವರ್ಣ ಮಹೋತ್ಸವ ವಿಶೇಷವಾಗಿ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಒಂದು ಶಾಲೆ ಪ್ರಾರಂಭ ಆಗಿ ಸುಮಾರು 51 ವರ್ಷ ಆಯಿತು. ನಮ್ಮ ಶಿವಲಿಂಗೇಶ್ವರ ವಿದ್ಯಾಪೀಠ 51 ವರ್ಷಗಳ ಅವಧಿಯಲ್ಲಿ ಸುಮಾರು 16,000 ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಅಭ್ಯಾಸ ಮಾಡಿ ಹೋಗಿದ್ದಾರೆ. ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅನೇಕರು ರಾಜಕಾರಣಿಗಳಾಗಿ, ಉದ್ಯಮಿಗಳಾಗಿ, ವ್ಯಾಪಾರಸ್ಥರಾಗಿ, ನೌಕರದಾರರಾಗಿ, ಶಿಕ್ಷಕರಾಗಿ, ಇಂಜಿನಿಯರಾಗಿ, ವೈದ್ಯರಾಗಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೃಷಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾವೇರಿ ನಗರದಲ್ಲಿ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಹುಕ್ಕೇರಿ ಮಠದ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅನ್ನುವಂಥದ್ದು ಬಹಳ ಜನರಿಗೆ ಅನುಭವಕ್ಕೆ ಬಂದಿರುವಂಥ ವಿಚಾರ. ಆ ಮಾಲಿಕೆಯಲ್ಲಿ ಈ ಶಾಲಾ ಸುವರ್ಣ ಮಹೋತ್ಸವದ ಶುಭ ನೆಹಿನಲ್ಲಿ ಕಾರ್ಯಕ್ರಮವನ್ನು ಇದನ್ನು ವಿಸ್ತಾರ ಜಿಲ್ಲೆ ಮಟ್ಟಕ್ಕೆ ಏರಿಸಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವೆಲ್ಲರೂ 51 ಹಳ್ಳಿಗಳಿಗೆ ಪಾದಯಾತ್ರೆಯನ್ನು ನೆರವೇರಿಸಬೇಕು ಅನ್ನುವಂಥ ವಿಚಾರ ಮಾಡಲಾಗಿ 51 ಗ್ರಾಮಗಳಿಗೆ ಪಾದಯಾತ್ರೆಯನ್ನು ಮಾಡಿ ಸಂಚರಿಸಬೇಕು ಅನ್ನುವಂಥ ವಿಚಾರಕ್ಕೆ ಮೊದಲಿಗೆ ನಾವೆಲ್ಲರೂ ಮೀಟಿಂಗ್ ಮಾಡಿ ಪ್ರಾರಂಭ ಮಾಡಿದಾಗ ನಮ್ಮ ಮತ್ತೆ ಬೇಡಿಕೆ ಜಾಸ್ತಿ ಬಂತು. ಅದು 63ಕ್ಕೆ ಹೋಯಿತು, ಮತ್ತು ಮುಂದೆ 73ಕ್ಕೆ ಹೀಗೆಲ್ಲ ಹೋಯಿತು. ಇವೆಲ್ಲ ಆಗುವಂಥದ್ದನ್ನು ನೋಡಿದರೆ ಇನ್ನೂ ಜನ ಎಷ್ಟು ಹುಕ್ಕೇರಿ ಮಠದನ್ನು
ಪ್ರೀತಿಸುವಂಥವರು, ಗೌರವಿಸುವಂಥವರು, ಪೂಜಿಸುವಂಥ ಜನರು ಇದ್ದಾರೆ ಎನ್ನುವಂಥದ್ದು ಬಹುಶಃ ನನಗೆ ಇದನ್ನೆಲ್ಲ ನೋಡಿದರೆ ಅನ್ನಿಸ್ತದೆ. ಹುಕ್ಕೇರಿ ಮಠದ ಕಾರ್ಯಕ್ರಮ ಅಂದರೆ ತಾವೆಲ್ಲರೂ ಪ್ರತಿ ವರ್ಷ ನೋಡ್ತಾ ಇದ್ದರು. ಬಹಳ ಜನರು ಬಂದು ಹೇಳುವಂಥದ್ದು, ಹುಕ್ಕೇರಿ ಮಠ ಜಾತ್ರೆ, ಪುರದೋಣಿ, ಸಿದ್ಧದೇವಪುರ, ಯಲಕ್ಕಿಯೋಣಿ ಹೀಗೆಲ್ಲ ಒಂದು ವ್ಯಾಪ್ತಿಯಲ್ಲಿ ಇರುವಂಥದ್ದು. ಅನೇಕ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದುಕೊಂಡಿದ್ದರು. ಆದರೆ ಈ ವರ್ಷದ ಕಾರ್ಯಕ್ರಮ ಹೆಂಗಾಗಿದೆ ಅಂದರೆ ಜಾತಿ, ಧರ್ಮ, ಮತ, ಪಂಥ ಮೀಡಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಇಡೀ ಹಾವೇರಿ ಜನರ ಜಾತ್ರೆಯಾಗಿ ಈ ಒಂದು ಹುಕ್ಕೇರಿ ಮಠದ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದ್ದು ಬಹುಶಃ ನಾವು ಹೇಳಲಿಕ್ಕೆ ಅಭಿಮಾನ, ಖುಷಿ, ಹೆಮ್ಮೆ ಅನ್ನಿಸ್ತದೆ. ಅಂತಹ ಒಂದು ಅಪರೂಪದ ಸೇವೆಯನ್ನು ತಾವೆಲ್ಲರೂ ಕೂಡ ನೆರವೇರಿಸ್ತಾ ಇದ್ದೀರಿ. 15 ವರ್ಷ ಆಯಿತು ಹಾವೇರಿ ಮಠಕ್ಕೆ ಬಂದು. 15 ವರ್ಷದಲ್ಲಿ ಏನೇನು ಕೆಲಸಗಳು, ಮಠದ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ 15 ವರ್ಷದಲ್ಲಿ ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಕಿರೀಟ ಹೊರಿಸ್ಕೊಂಡ್ರೆ ಇವೆರಡೂ ಹೊಸ ಮಾಡಿ ಹಾಕ್ಯಾರಂತಲ್ಲ, ನಮ್ಮ ಗುರುಗಳು ಹಾಕಿರುವಂಥದ್ದು. ಪೂಜ್ಯ ಶಿವಲಿಂಗ ಮಹಾಶಿವೇಗಳವರು ಹಾಕಿರುವಂತಹ ಒಂದು ಅವರಿಗೆ ಭಕ್ತರು ಸಮರ್ಪಿಸಿರುವ ಕಿರೀಟ ಇದೆ. ಅಲ್ಲೊಂದು ಕಾಣ್ತಾ ಇದೆ, ನನಗೊಂದು ಹಾಕಿದ್ದಾರೆ. ಈಗ ಗುರುಗಳವರು ಒಂದು ಬೆಳ್ಳಿಯ ಕಿರೀಟವನ್ನು ಹುಬ್ಬಳ್ಳಿ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಶಿಷ್ಯನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಕಿರೀಟ ನೋಡಕ್ಕೆ ಹೋಗೋನು ಅಂಥೇಳಿ ನಮ್ಮ ಜನ ಕಮಿಟಿಯವರು ನನಗೆ ಹೇಳ್ತಾಯಿದ್ರು. ಆವಾಗ ಬಹುಶಃ ನಾನು ಮತ್ತೆ ಇಲ್ಲಿ ನಮ್ಮೆಲ್ಲ ಕಮಿಟಿಯವರು ಇದ್ದಾರೆ, ಯಾವಾಗಲೂ ಬಂಗಾರ ಕಿರೀಟ ನೋಡಕ್ಕೆ ಹೋಗೋನು, ಬಂಗಾರ ತಟ್ಟೆ ನೋಡಕ್ಕೆ ಹೋಗೋನು, ಬಂಗಾರ ತಟ್ಟೆ ತಂದು ಊಟ ಮಾಡೋನು ಅಂತ ನಾನು ಎಂದೂ ಕೇಳಲಿಲ್ಲ. ಯಾಕೆ ಅಂದರೆ ಬೆಳ್ಳಿ ಬಂಗಾರ ತಟ್ಟೆಗಳು, ಕಿರೀಟಗಳು ಸಾಕಷ್ಟು ಇದ್ರೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಂಗಾರದ ಭಕ್ತರಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಕಿರೀಟ ಮತ್ತೊಂದು ಬೇಡ ಅನ್ನುವಂಥ ಉದ್ದೇಶದಿಂದ ನಾವು ಯಾವಾಗಲೂ ಅದನ್ನು ನೋಡಕ್ಕೆ ಹೋಗಿಲ್ಲ. ಈಗಿದು ಅನಿವಾರ್ಯವಾಗಿ ಒಂದು ಪ್ರಸಂಗ ಕೂಡಿ ಬಂದಿರುವ ಕಾರಣದಿಂದ ಆ ಕಿರೀಟ ಧಾರಣೆಯನ್ನು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಾವಂತೂ ಈ ಮಠಕ್ಕೆ ಬರಬೇಕಾದ್ರೆ ಮಠಕ್ಕೆ ಎಷ್ಟು ಆಸ್ತಿ ಐತಿ, ಎಷ್ಟು ಹೊಲ ಐತಿ, ಎಷ್ಟು ಬಂಗಾರ ಐತಿ, ಎಷ್ಟು ಬಂಗಾರ ಇಟ್ಟಾರ, ಡೆಪಾಸಿಟ್ ಇಟ್ಟಾರ ಅನ್ನುವಂಥದ್ದು ನೋಡಿ ಬಂದಿಲ್ಲ. ಬಂಗಾರದಂಥ ಭಕ್ತರಿದ್ದಾರೆ ಅನ್ನೋ ಕಾರಣದಿಂದ ಈ ಮಠಕ್ಕೆ ಸ್ವಾಮಿಯಾಗಿ ನೀವು ನಮ್ಮನ್ನು ಸ್ವೀಕಾರ ಮಾಡಿದಿರಿ, ಗುರುಗಳು ನಮಗೆ ಆಶೀರ್ವಾದ ಮಾಡಿದರು. ಇಲ್ಲಿ ಹೊಸದಾಗಿ ಬಂದಾಗಂತೂ ನೀವು ಹೆಂಗೆ ಹೊಸದಾಗಿ ಮದುವೆ ಆದಾಗ ನಮ್ಮ ಅತ್ತೆ ಹೆಂಗೆ ನೋಡ್ಕೊತಾಳ ಏನ, ಈ ಅತ್ತಿ ಕೈಯಾಗ ನಾನು ಸಿಕ್ಕಿ ಅಂದ್ರೆ ನನ್ನ ಹೆಂಗೆ ನಡೆಸ್ಕೊತಾಳೇನಂತ ಹೆಂಗೆ ನಿಮಗೆಲ್ಲ ಸಂಶಯಗಳು ಇರ್ತಾವೆ. ಹಂಗೆ ಈ ನಮ್ಮ ಸ್ವಾಮಿಗಳ ಭಾಳ ಮಂದಿ ಅಯ್ಯೋ ಕಮಿಟಿ ಐತೆ ಅಂತೋ ಯಪ್ಪ ಅಲ್ಲಿ ಹೋಗಿ ಒಳ್ಳೆ ಸಿಕ್ಕೊಂಡಿ ಅಂಥೇಳಿ ಭಾಳ ಮಂದಿ ಎಲ್ಲ ಹೇಳ್ತಿದ್ರು. ನಗಬೇಕಂದ್ರೆ ಕದ ಹಾಕ್ಕೊಂಡು ನಗಬೇಕಂತ ಹಾವೇರಿಯಾಗ ಹಾಯಬಾರ್ದು. ಇದು 15 ವರ್ಷ ಆತೇವ, ಇನ್ನೂ ನನಗೆ ಅರ್ಥ ಆಗಿಲ್ಲ. ಅರ್ಥ ಆದವ್ರು ಬಂದು ಹೇಳಕ್ಕೆ ಹೊಂಟಾರ, ಇನ್ನೂ ನನಗೆ ತಿಳಿವಲ್ದಾಗಿತ್ತು. ಇದು ಭಾಳ ವಿಚಿತ್ರ ಅಂತಂದ್ರೆ ನಮ್ಮ DC ಸಾಹೇಬರು ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರು ಅವರು ಆರಂಭದ ದಿನಗಳಲ್ಲಿ ಅಲ್ರಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿರಿ, ಕಾರ್ಯಕ್ರಮದ ವ್ಯಾಪ್ತಿ ಮಾತ್ರ ಭಾಳ ದೊಡ್ಡದೈತಿ, ಇನ್ನೂ ನಿಮ್ಮ ಸರಿಯಾಗಿ ಮೀಟಿಂಗ್ ಇಲ್ಲ, ಕಮಿಟಿ ಇಲ್ಲ, ಮಾಡೋರು ಯಾರು ನೋಡೋರು ಯಾರು, ಮತ್ತು ಮ್ಯಾಲೆ ಜಿಲ್ಲಾ ಕ್ರೀಡಾಂಗಣದ ಕಾರ್ಯಕ್ರಮ ಹಾಕಿರಿ ಹೆಂಗೆ ಅಂತ ಅವರಲ್ಲಿ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆ ಉದ್ಭವ ಆಯಿತು. ಇವತ್ತು ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರು ಭಾಳ ಹೃದಯ ತುಂಬಿ ಒಂದು ಮಾತನ್ನು ಹೇಳ್ತಾರೆ, ನಿಜವಾಗಲೂ ಸೇವಾ ಮಾಡುವಂಥವ್ರು ರೊಕ್ಕ ಕೊಟ್ಟರು ಮಾಡೋಂಗಿಲ್ಲ, ಸೇವಾ ಮಾಡುವ ಜನರನ್ನ ಎಲ್ಲಾದರೂ ಕಣ್ಣಾರೆ ನೋಡಿದ್ದೇನೆ ಅಂದ್ರೆ ಅದು ಹಾವೇರಿಯೊಳಗನ ನೋಡಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ಅವರು ಹೃದಯ ತುಂಬಿ ಹಾರೈಸ್ತಾ ಇದ್ದಾರೆ. ಕಾರಣ ಅದಕ್ಕೆ ಎಲ್ಲ ಭಕ್ತಾದಿಗಳ ಸೇವೆ ಬಹಳ ದೊಡ್ಡದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತೇವೆ. ಬಹುತೇಕ ಈ ನಾಡಿನ ತುಂಬೆಲ್ಲ ಎಲ್ಲ ಮಠಕ್ಕೂ ಭಕ್ತಾದಿಗಳು ಸೇವೆಯನ್ನು ಮಾಡ್ತಿರ್ತಾರೆ, ಒಂದೊಂದು ಊರಾಗ ಒಂದೊಂದು ಥರ. ಆದ್ರೆ ಭಾಳ ಜನ ಸ್ವಾಮಿಗಳು ನಿಮ್ಮ ಕಮಿಟಿಯವರು ಭಾಳ ಜನ ಸೇವಾ ಮಾಡ್ತಾರೆ, ಚಂದ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಧೈರ್ಯವನ್ನು ತುಂಬ್ತಾ ಇವತ್ತು ನಮ್ಮ ಮಣಕವಾಡ ಶ್ರೀಗಳವರು ಒಂದು ಮಾತನ್ನು ಹೇಳ್ತಿರ್ತಾರೆ, ಕಟೌಟ್ ಭಾಳ ಚೆನ್ನಾಗಿ ನಿಂತಿದೆ ಅಂದ್ರೆ
ಹಿಂದೆ ಸಪೋರ್ಟ್ ಭಾಳ ಚೆನ್ನಾಗಿದ್ರೆ ಮಾತ್ರ ಒಂದು ಕಟೌಟ್ ಚೆನ್ನಾಗಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ಒಳ್ಳೆಯ ಮಾತುಗಳನ್ನು ಹೇಳ್ತಿರ್ತಾರೆ. ಹಂಗೆ ಸದಾಶಿವ ಸ್ವಾಮಿ ಅನ್ನುವಂಥ ಕಟೌಟ್ ನಿಮ್ಮ ಮುಂದೆ ಹಿಂಗೆ ಹಾಕ್ಕೊಂಡು ನಿಂತೈತಿ ಅಂದ್ರೆ ನಮ್ಮ ಕಮಿಟಿಯವ್ರ ಸಪೋರ್ಟ್ ಭಾಳ ಇದೆ ಅನ್ನೋದಕ್ಕಾಗಿ ನಾವು ಇಷ್ಟು ಚಂದ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಹೊರಗೆಲ್ಲ ಅಡ್ಡಾಡ್ತೀವಿ, ಬೇರೆ ಬೇರೆ ಭಾಗಗಳಲ್ಲಿ ಅಡ್ಡಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಹೀಗಾಗಿ ಮಠದ ಭಕ್ತರ ಕೊಡುಗೆ ಮತ್ತು ಸೇವೆ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ನಮ್ಮೆಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು, ನೀವೆಲ್ಲರೂ ಭಾಳ ಜನರು ಈಗೆಲ್ಲ ಸತ್ಕಾರ ಮಾಡಾಕತ್ತಾರೆ ನೋಡ್ರಿ. ಉಂಗುರ ಹಾಕೋರು ಯಾರು, ಬೆಳ್ಳಿ ಹಾಕೋರು ಯಾರು, ಶಾಲು ಮಾಲೆ ಹಾಕೋರು ಯಾರು. ನಿಮಗೆ ಅನಿಸ್ತಿತ್ತು ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ನನ್ನ ಮಗನೂ ಸ್ವಾಮಿ ಮಾಡ್ತಿದ್ದೆ, ಇದು ಏನಿದೆ ಹೆಬ್ಬುಲಿ ಕಟ್ಟಿಗೆ ಮಾಡ್ಕೊಂಡು ಹಂಗೆ ಆ ಕಡೆ ಈ ಕಡೆ ತಿರುಗಾಡಕತ್ತೈತೆ ಅಂಥೇಳಿ ಈಗ ಎಷ್ಟು ಮಂದಿ ಹೋಗಿ ಬೈತೀರೇನು ಅದು ಮಾತು ಬೇರೆ. ಆದ್ರೆ ಏನು ಹೊದಿಸಿದರೇನು, ಏನು ಮೆರೆಸಿದರೇನು ಆ ಪುಣ್ಯ ನರರಿಗೆ ಅನ್ನುವಂಥದ್ದನ್ನು ಬಾರ್ಲಿಲ್ಲ ಮಹಾನ್ ಶಿವೆಗಳವ್ರು ಹೇಳ್ತಾರೆ. ಇಷ್ಟೆಲ್ಲ ಹೊದಿಸುವುದು, ಶಾಲು ಮಾಲೆ ಹಾಕೋದು ನಮ್ಮ ಖುಷಿಗಲ್ಲ, ಸಮಾಜದ ಜವಾಬ್ದಾರಿಯನ್ನು ಅವರೆಲ್ಲರೂ ಕೂಡಿ ನಿನಗೆ ಶಾಲು ಮಾಲೆ ಹಾಕ್ಯೇವಿ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮೆ ಇತ್ತು, ಅಂದಂದೇ ಹುಟ್ಟಿತ್ತು, ಅಂದಂದೇ ಹೊಂದಿತ್ತು. ಬಸವಣ್ಣವ್ರು ಹೇಳ್ತಾರೆ, ಚಂದ ಅಲಂಕಾರ ಮಾಡಾಕತ್ತಾರ ಅಂತಂದ್ರೆ ಅದು ಅದ್ರ ಖುಷಿಗೆ ಅಂತಲ್ಲ, ಅದು ಒಂದು ಬೇರೆ ವಿಚಾರ ಇರ್ತದೆ, ವ್ಯವಸ್ಥೆ ಇರ್ತದೆ. ಮಕ್ಕಳಿಗೆ ನೀವೆಲ್ಲ ಕಾಡಿಗೆ ಹಚ್ತೀರಿ, ಕಡಗ ಹಾಕ್ತೀರಿ, ಚೈನಾ ಹಾಕ್ತೀರಿ, ಪೌಡರ್ ಹಚ್ತೀರಿ, ಮತ್ತು ಅಲಂಕಾರ ಮಾಡ್ತೀರಿ, ಚಂದ ನಿಮ್ಗೇನು ಬೇಕು ಅದನ್ನೆಲ್ಲ ಹಾಕ್ತೀರಿ. ಮಕ್ಕಳಿಗೆ ಖುಷಿ ಆಗಲಿ ಅಂತ ಹಾಕ್ತಿರೋ ಏನು ನಿಮ್ಮ ಖುಷಿಗೆ ಹಾಕ್ತೀರಿ? ಯಾರ ಖುಷಿಗೆ? ನಮ್ಮ ಖುಷಿಗೆ. ನೋಡಿ ನಮ್ಮ ಅವ್ನ ಹಂಗೈತೆ, ನಮ್ಮ ಅಪ್ಪನ ಹಂಗೈತೆ, ನಮ್ಮ ಮಾವನ ಹಂಗೈತೆ ಅಂತೇಳಿ ಹೋಲಿಕೆ ಮಾಡಿ ಇನ್ನಾಟ್ ಮೂಗು ಒಂದಿಟ್ಟು ಅಗಲಿದ್ರೆ ಚಲೋ ಆಕೈತಿ, ಸಣ್ಣಗಿದ್ರೆ ಚಲೋ ಆಕೈತಿ, ಇದೇನು ಮಂಗ್ಯಾನ ಮೂಗು ಆಗೈತಿ ಸೊಳ್ಳಿ ಹಾಲು ಹೊಡ್ಕೊಂಡು ಅಂತ ನಿಮ್ಮ ಹೋಲಿಕೆ ಮಾಡಿ ನೀವು ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀವಿ. ಹಾಗೆ ಇಷ್ಟೆಲ್ಲ ಅಲಂಕಾರ, ಮಾಲಿ, ಶಾಲು, ಹಾರ ತುರಾಯಿಗಳನ್ನು ಹಾಕುವಂಥದ್ದು ನಮ್ಮ ಖುಷಿಗಾಗಿ ಅನ್ನೋದಕ್ಕಿಂತ ಎಲ್ಲ ಸಮಾಜದ ಜನರ ಖುಷಿಗಾಗಿ ನಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಗೆ ಮಾಡಿದ್ದಾರೆ. ನೀವು ನಮ್ಮನ್ನು ಚಂದ ಶಬಾಷ್ಗಿರಿ ಕೊಡ್ತಾ ಇದ್ದೀರಿ ಅಂದರೆ ಎಂಡ ಚಂದ ಕುದುರೆ ಓಡಲಿ ಅಂಥೇಳಿ ಅದರ ಮೈ ಸವರಿ ಹಿಂಡಿ ಇಟ್ಟು ಹೆಂಗೆ ಓಡಿಸ್ತಿರ್ತಾರೆ, ಹಂಗೆ ಇನ್ನು ಮತ್ತೆ 25 ವರ್ಷದ ಕಾರ್ಯಕ್ರಮ ಬರೋ ಮಟ್ಟ ಹಿಂದೆ ನೋಡ್ಲಾರ್ದಂಗೆ ಹಂಗೆ ಓಡ್ತಾನೆ ಇರಬೇಕು ಅಂಥೇಳಿ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಹೊರಿಸಿರುವಂಥ ಸಮಾಜದ ಎಲ್ಲ ಭಕ್ತಾದಿಗಳಿಗೆ ನಾವು ಅಭಿವಂದನೆಗಳನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ. ಆ ಕಾರಣದಿಂದ ನಮಗೆ ಸತ್ಕಾರ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಭಕ್ತರಿಗೆ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು, ಸತ್ಕಾರ ಕಡಿಮೆ ಆದರೂ ಪರವಾಗಿಲ್ಲ, ಸಹಕಾರ ಕೊಡೋದನ್ನು ಎಂದಿಗೂ ಮರಿಬೇಡ್ರಿ ಅನ್ನುವಂಥದ್ದು ನಮ್ಮ ವಿನಂತಿ ಅದು. ಯಾಕಂದರೆ ಹಾರ ತುರಾಯಿಗಳು ಇರ್ತಾವೆ ಹೋಗ್ತಾವೆ, ಅದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸೇವೆ ಸಹಕಾರ ನಮಗೆ ಸದಾಕಾಲ ಇರಲಿ ಅನ್ನುವಂಥದ್ದು. ಇದನ್ನೆಲ್ಲ ನೋಡಿದರೆ ನಮಗೆ ಹೀಗೆ ಅನ್ನಿಸ್ತದೆ, ನಮಗಿದೊಂದು ಸಿಂಹಾಸನ ಮೇಲೆ ಕೂಡಿಸಿದ್ದಾರೆ. ಶ್ರೀಮತಿ ವನಿತಾ ಗುತ್ತಲ್ ಅವರು ನ್ಯಾಯವಾದಿಗಳು, ಅವರು ಶ್ರೀಮಠದ ಸದ್ಭಕ್ತಾದಿಗಳು, ಅವರ ತಂದೆಯವರಿದ್ದಾಗಲಿಂದಲೂ ಹುಕ್ಕೇರಿ ಮಠದ ಅತ್ಯಂತ ನಿಷ್ಠಾವಂತ ಸೇವಕರು. ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿ, ಕೃಷಿಯಲ್ಲಿ ಅನೇಕ ರೀತಿಯಲ್ಲಿದ್ದಂಥದ್ದು. ಅವರ ಕುಟುಂಬದ ಕುಡಿಯಾಗಿ ಶ್ರೀಮತಿ ವನಿತಾ ಗುತ್ತಲ್ ಅವರು ನ್ಯಾಯವಾದಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ನಾಡಿನಲ್ಲಿ ಅನೇಕರು ತಮ್ಮ ಸೇವೆಯನ್ನು ಮಾಡುವುದರೊಂದಿಗೆ ಹುಕ್ಕೇರಿ ಮಠಕ್ಕೆ ನಾವು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಉದ್ದೇಶದಿಂದ ನಮ್ಮ ಮಠಗಳಲ್ಲಿ ಸಿಂಹಾಸನ ಇದ್ರೂ ಕೂಡ ಮೊಟ್ಟ ಮೊದಲಿಗೆ ಬೆಳ್ಳಿ ಸಿಂಹಾಸನವನ್ನು ಕೊಟ್ಟಂಥ ಶ್ರೇಯಸ್ಸು ಶ್ರೀಮತಿ ವನಿತಾ ಗುತ್ತಲ್ ಅವರಿಗೆ ಸಲ್ತದೆ ಎನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತಾ, ಅವರು ನೀಡಿರುವಂಥ ಈ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೀರಿ. ಸಿಂಹಾಸನ ಕೊಟ್ರ ಅಂಥೇಳಿ 12 ತಿಂಗಳು ಇಲ್ಲೇ ಕುಂದ್ರಾಕತ್ತೇನ್ರಿ? ಇಳಿಯ ಏನು ಸಡಗರನಿಂದ ಅಂಥೇಳಿ ಅಲ್ಲಿ ನೀವು ಅನ್ನಂಗಿಲ್ಲ ಅಂತಾರೆ ಬೇರೆ ಕಡೆ ಎಲ್ಲ. ಹಾಗೆ ನಾವೆಲ್ಲರೂ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ಹಿಂಗೆ ಹಾರ ತುರಾಯಿಗಳು, ಮಾನ ಸನ್ಮಾನಗಳು ಇದ್ದೇ ಇರ್ತವೆ. ಈ ಒಂದು ಸಿಂಹಾಸನ ಇದು ಕೆಲವು ನಿಮಿಷಗಳವರೆಗೆ, ಕೆಲವು ತಾಸುಗಳವರೆಗೆ ನಾವೆಲ್ಲ ಇಲ್ಲಿ ಕುಳಿತುಕೊಳ್ತೇವೆ. ಆದರೆ ಮತ್ತಿಳಿದು ಯಥಾರೀತಿಯಾಗಿ ನಾವು ನಡೀತೇವೆ. ಈ ಸಿಂಹಾಸನ, ಬೆಳ್ಳಿ ಸಿಂಹಾಸನ, ಬಂಗಾರ ಸಿಂಹಾಸನ, ಈ ರೀತಿಯಾದ ಆಡಂಬರದ ವ್ಯವಸ್ಥೆಯಲ್ಲಿ ನಾವು ಇರಲಿಕ್ಕೆ ಬಯಸುವುದಕ್ಕಿಂತ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಏನು ನಮಗೆ ಸ್ಥಾನ ಕೊಟ್ಟಿರಿ ಅದನ್ನು ಮಾತ್ರ ಉಳಿಸ್ಕೊಂಡು ಹೋಗೋ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಬಹುಶಃ ತಮ್ಮೆಲ್ಲರಿಗೂ ಬಹಳ ದೊಡ್ಡ ಜವಾಬ್ದಾರಿ ಇದೆ, ನಿಮಗಿಂತ ಹೆಚ್ಚಿನ ಜವಾಬ್ದಾರಿ ನನಗೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಳ್ಳಿಗಳಿಗೆ ಹೋದಾಗಲೆಲ್ಲ ನಾವು ಒಂದು ಮಾತನ್ನು ಹೇಳ್ತಾ ಇದ್ವಿ, ಯಾರು ಕುಡಿಯೋದನ್ನು ಮಾಡ್ತಾರೆ,
ಯಾರು ಗುಟ್ಕಾ ತಿಂತಾರ, ಯಾರು ತಂಬಾಕ ತಿಂತಾರ, ಯಾರು ಸಿಗರೇಟ್ ಚುಟ್ಟ ಸೇತಾರ, ಯಾರು ಇಸ್ಪೇಟ್ ಓಸಿ ಆಟ ಆಡ್ತಾ ಇದ್ದಾರೆ, ಅವರು ನಮ್ಮ ಜೋಳಿಗೆಗೆ ಚಟ ಹಾಕ್ರಿ. ಯಾವ ಚಟ ನಿಮ್ಮನ್ನು ಹಾಳು ಮಾಡ್ತಾ ಇದೆ ಅಂಥ ಚಟ ನಮ್ಮ ಜೋಳಿಗೆಗೆ ಹಾಕಿ ನೀವು ಒಳ್ಳೆ ಶ್ರೇಷ್ಠ ಮಟ್ಟಕ್ಕೆ ಏರಬೇಕು ಅನ್ನೋದೇ ಈ ಜನಜಾಗೃತಿ ಪಾದಯಾತ್ರೆ ಉದ್ದೇಶ ಅನ್ನುವಂಥದ್ದನ್ನು ಹೇಳ್ತಾ ಹಳ್ಳಿಗಳಲ್ಲೆಲ್ಲ ಪಾದಯಾತ್ರೆ ಮಾಡಿದಾಗ ಬಹುಸಂಖ್ಯಾತ ಜನರು ತಮ್ಮ ದುಶ್ಚಟಗಳನ್ನು ಬಿಟ್ಟು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎನ್ನುವ ಆಶಾಭಾವ ನಮ್ಮದು. ಅದರ ಜೊತೆಗೆ ಮತ್ತೊಂದು ಮಾತನ್ನು ನಾವು ಏನು ಹೇಳ್ತಾ ಬಂದ್ವಿ ಅಂತಂದರೆ, ನಾವು ಜೋಳಿಗೆಗೆ ಹಣ ಹಾಕ್ರಿ, ಬೆಳ್ಳಿ ಹಾಕ್ರಿ, ಬಂಗಾರ ಹಾಕ್ರಿ ಅಂತ ಯಾವ ಹಳ್ಳಿಯಾಗೂ ಕೇಳಿಲ್ಲ. ಯಾವ ಮಕ್ಕಳನ್ನು ಓದ್ಸಾಕ ನಿಮಗೆ ಶಕ್ತಿ ಇಲ್ಲವೋ, ಯಾರಿಗೆ ಬಡತನ ತೊಂದರೆಯ ಮನೆಯಲ್ಲಿ ಸಮಸ್ಯೆ ಇದೆಯೋ ಅಂಥ ಬಡ ಮಕ್ಕಳನ್ನ ನಮ್ಮ ಜೋಳಿಗೆಗೆ ಹಾಕ್ರಿ, ಓದಿಸಿ ನಿಮ್ಮ ಮನೆತನ ಕೊಡುವಂಥ ವ್ಯವಸ್ಥೆಯನ್ನು ಹುಕ್ಕೇರಿ ಮಠದ ಶಿವಲಿಂಗೇಶ್ವರ ವಿದ್ಯಾಪೀಠ ಮಾಡ್ತದೆ ಅನ್ನುವಂಥದ್ದನ್ನು ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಹೇಳ್ತಾ ಬಂದ್ವಿ. ಅದಕ್ಕೆ ಕಾರಣವೂ ಕೂಡ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಬಹಳ ಬಡತನದಿಂದ ಬಂದಂಥ ನಮಗೆ ಬಹುಶಃ ನಾವು ಸನ್ಯಾಸಿ ಆಗದೇ ಇದ್ದರೆ ಬಹಳ ಕಷ್ಟದ ದಿನಗಳನ್ನು ನಾವು ಅನುಭವಿಸ್ತಾ ಇದ್ವಿ. ನಾವು ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಇದ್ದಂತಹ ದಿನಮಾನಗಳಲ್ಲಿ ಸನ್ಯಾಸಿಗಳನ್ನು ಮಾಡಿ ಬಹಳ ನಮ್ಮ ಪೂರ್ವಾಶ್ರಮದಲ್ಲಿ ಬಹಳ ಜನ ತಾವೆಲ್ಲ ಮೊದಲು ನೋಡಿರುವಂಥ ವ್ಯವಸ್ಥೆ ಈಗಲೂ ನೋಡಿರುವಂಥದ್ದು ತಮಗೆಲ್ಲ ನೆನಪಿಗೆ ಬರಬಹುದು. ಆ ಬಡತನದಲ್ಲಿ ಬಂದಂಥವರು ಓದಲಿಕ್ಕೆ ಅನಾನುಕೂಲತೆ, ಆರ್ಥಿಕತೆ ತೊಂದರೆ ಇದ್ದಾಗಲೂ ಕೂಡ ನನ್ನ ಹಾಗೆ ಬೇರೆ ಜನರು ಬರಬಾರದು ಅನ್ನುವಂಥ ಉದ್ದೇಶ, ನನ್ನ ಕಷ್ಟ ಮತ್ತೊಬ್ಬರಿಗೆ ಬರಬಾರದು ಅನ್ನುವಂಥ ಉದ್ದೇಶದಿಂದ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಓದುವಂಥ ಎಲ್ಲ ಮಕ್ಕಳಿಗೂ ಕೂಡ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇವೆ. ಹೀಗಾಗಿ ಬಡ ಮಕ್ಕಳನ್ನು ಇವತ್ತು ಸಾರ್ವಜನಿಕರು ಇಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ರಾಜಕೀಯ ನೇತಾರಿದ್ದಾರೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರಿಗೆ ಇಲ್ಲಿ ಗ್ರಾಮೀಣ ಭಕ್ತರು ಬಂದಿದ್ದಾರೆ, ನಗರ ಭಕ್ತರು ಬಂದಿದ್ದಾರೆ. ಯಾರಿಗೆ ನಿಮ್ಮ ಮಕ್ಕಳನ್ನು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಮಕ್ಕಳನ್ನು ಹುಕ್ಕೇರಿ ಮಾಡೋ ಜೋಳಿಗೆಗೆ ಹಾಕ್ರಿ, ಅವರನ್ನು ಉಚಿತವಾಗಿ ಓದಿಸುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇವೆ. ಹೀಗಾಗಿ ನಮ್ಮೆಲ್ಲ ಇಂಥ ಸೇವಾ ಕಾರ್ಯಕ್ಕೆ ಇವತ್ತು ಆ ಮಕ್ಕಳಿಗೆ ಇರಲಿಕ್ಕೆ ಶುಚಿರುಚಿಯಾದ ಪ್ರಸಾದವೂ ಬೇಕು, ಸುವ್ಯವಸ್ಥಿತವಾದಂತಹ ಅವ್ರಿಗೆ ಇರಲಿಕ್ಕೆ ಅವಕಾಶವೂ ಬೇಕು, ವಸತಿಯೂ ಬೇಕು. ಈ ಮಾಲಿಕೆಯಲ್ಲಿ ಮೊದಲನೇ ಅವಧಿಯಲ್ಲಿ 1,000 ವಿದ್ಯಾರ್ಥಿಗಳಿಗೆ ನಾವು ವಸತಿಯುತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪಕ್ಕೆ ನಮ್ಮ ನಾಯಕರು ಮತ್ತು ಭಕ್ತಾದಿಗಳು ಎಷ್ಟು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ ಅಂದರೆ ನಿಜವಾಗಲೂ ಬಹಳ ಖುಷಿ ಮತ್ತು ಸಂತೋಷ. ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮ ನಮಗೆಲ್ಲ ಸಾಕ್ಷಿ ಆಯಿತು ಅನ್ನುವಂಥದ್ದು. ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು 11 ಲಕ್ಷ ರೂಪಾಯಿಗಳನ್ನು ಈ ಒಂದು ಕಟ್ಟಡಕ್ಕಾಗಿ ನೀಡಿದ್ದಾರೆ. ನಮ್ಮ ಜಿಲ್ಲೆಯ ಸಂಸದರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು 20 ಲಕ್ಷ ರೂಪಾಯಿಗಳನ್ನು ನೀಡುವಂಥ ವಾಗ್ದಾನವನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರುದ್ರಪ್ಪ ಲಮಾಣಿಯವರು ಕೂಡ ತಮ್ಮ ಅನುದಾನದಲ್ಲಿ ಅವರೂ ಕೂಡ ಹೆಚ್ಚು ಹಣವನ್ನು ನೀಡಿ ಈ ಒಂದು ಕಟ್ಟಡಕ್ಕೆ ಸಹಕಾರ ನೀಡ್ತೀವಿ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು BJP ಘಟಕದ, ಅವರು ಕೂಡ 11 ಲಕ್ಷ ರೂಪಾಯಿಗಳನ್ನು ನೀಡುವಂಥ ವಾಗ್ದಾನವನ್ನು ನೀಡಿದ್ದಾರೆ. ಇಂಥ ಅನೇಕರು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಳ್ಳಬೇಕು ಅನ್ನೋ ಪ್ರಸಂಗದಲ್ಲಿ ಅನೇಕರು ತಮ್ಮ ವಾಗ್ದಾನವನ್ನು ನೀಡಿದ್ದಾರೆ. ಒಬ್ಬರು ಇಡೀ ಹಾಸ್ಟೆಲಿಗೆ ಬೇಕಾಗುವಂಥ CC ಕ್ಯಾಮ್ರಾವನ್ನು ಮಾಡಬೇಕು ಅನ್ನುವಂಥ ವಾಗ್ದಾನವನ್ನು ನಮ್ಮ ರಘು ಅವರು ನೀಡಿದ್ದಾರೆ. ಇಷ್ಟೆಲ್ಲ ಭಕ್ತರು ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡಿದರೆ ನಮ್ಮ ಜೀವನದಾಗ ಹೀಗೆ ಅನ್ನಿಸ್ತಾ ಇದೆ, ನಾವು ಹೆತ್ತ ತಂದೆ ತಾಯಿಗಳ ಪ್ರೀತಿಯನ್ನು ನಾವು ಹೆಚ್ಚು ಕಂಡಿಲ್ಲ. ಯಾಕಂದ್ರೆ 11ನೇ ವಯಸ್ಸಿಗೆ ನಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡಿದರು. ಈಗ ನಮಗೆ ಹೀಗೆ ಅನ್ನಿಸ್ತದೆ, ನಮ್ಮ ಪಟ್ಟಾಧಿಕಾರ ಸಂದರ್ಭದಲ್ಲಿ ತಾವೆಲ್ಲರೂ ಗಮನಿಸಿದ್ದೀರಿ, ನಮ್ಮ ಉಡ್ದಾರ ಕಟ್ ಮಾಡ್ತಾರೆ. ಉಡ್ದಾರ ಕಟ್ ಮಾಡುವಂಥದ್ದು ಅಂದರೆ ತಂದೆ ತಾಯಿಗಳ ಕರುಳ ಸಂಬಂಧವನ್ನು ಕತ್ತರಿಸುವಂಥದ್ದು. ನನಗೆ ಬಹಳ ನೋವು ಮತ್ತು ದುಃಖದ ಸಮಯ ಅದು. ಕಾರಣ ನಮ್ಮ ತಂದೆ ತಾಯಿಗಳ ಸಂಬಂಧವನ್ನು ಬಿಡಿಸ್ಬಿಡುವಂಥದ್ದು. ಯಾವುದೇ ವ್ಯಕ್ತಿಗೆ ಅವ್ರ ತಂದೆ ತಾಯಿಗಳು ಒಂದು ಸಂಬಂಧ ಇರಬೇಕು ಅನ್ನುವಂಥ ಭಾವನೆ ಇದ್ದೇ ಇರ್ತದೆ. ಆ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಒಬ್ಬ ಸನ್ಯಾಸಿ ಇಡೀ ಸಮಾಜಕ್ಕೆ ಕೊಡುಗೆಯಾಗಿ ಬರಬೇಕು, ಸಮಾಜವೇ ತಂದೆ ತಾಯಿಗಳನ್ನಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರಗಳು ಬಂದಾಗಲೆಲ್ಲ ಹೇಗಪ್ಪ ಮುಂದೆ ಸಮಾಜದ ಹೆಂಗೆ ನಮ್ಮ ನೋಡ್ಕೊಳ್ತದೆ, ಮುಂದೆ ಎಲ್ಲ ಬಿಟ್ಟು ಹೆಂಗೆ ಇರಬೇಕು ಅನ್ನುವಂಥ ವಿಚಾರ ಬಹಳ ಜನರಿಗೆ ಬಂದಿರ್ತದೆ. ಅಂಥದ್ರಲ್ಲಿ
ಉಡ್ದಾರ ಕಟ್ ಮಾಡಿಸುವಂಥ ವ್ಯವಸ್ಥೆಯೊಳಗೆ ಆ ತಂದೆ ತಾಯಿಗಳು ತಮ್ಮ ಕೈಯಾರೆ ಆದರೂ ವಿಶೇಷವಾಗಿ ತಾಯಿ ಕೈಯಾಗ ಕತ್ತರಿ ಕೊಟ್ಟು ಉಡ್ದಾರ ಕಟ್ ಮಾಡಿಸ್ತಾರೆ. ನೀವು ಡೆಲಿವರಿ ಆದ ಸಂದರ್ಭದಲ್ಲಿಯೂ ಕರುಳ ಸಂಬಂಧವನ್ನು ಡಾಕ್ಟರು ನಿಮ್ಮ ಮುಂದೆ ಕಟ್ ಮಾಡ್ತಾರೆ ಅಥವಾ ನಿಮ್ಮ ಕೈಯಾಗೆ ಕೊಟ್ಟು ಕಟ್ ಮಾಡಿಸ್ತಾರೆ. ಇನ್ನು ಮುಂದೆ ತಾಯಿ ಮತ್ತು ಮಗನ ಸಂಬಂಧ ರಕ್ತ ಸಂಬಂಧ ಅನ್ನೋದು ಹರಿತು ವಿರಕ್ತನಾಗಿ ಭಕ್ತ ಸಂಬಂಧವನ್ನು ನೀನು ಗಳಿಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತುಗಳನ್ನು ನಮ್ಮ ಸ್ವಾಮಿಗಳವರು ಗುರುಗಳವರು ನಮಗೆ ಹೇಳ್ತಾರೆ. ಅವತ್ತು ನಮಗೆ ಅನಿಸ್ತಾ ಇತ್ತು, ನಾವು ತಂದೆ ತಾಯಿಗಳನ್ನು ಬಿಟ್ಟು ಬಂದ ಮೇಲೆ ಒಬ್ಬ ತಂದೆ ತಾಯಿಯಿಂದ ನಾವು ದೂರ ಆದ್ವಿ. ಆದರೆ ಇವತ್ತು ಸಮಾಜದೊಳಗೆ ಲಕ್ಷ ಲಕ್ಷ ಜನರ ತಂದೆ ತಾಯಿಗಳನ್ನು ಪಡೆದುಕೊಂಡಂಥ ಅಭಿಮಾನ ಹೆಮ್ಮೆ ಅದು ನನಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. ಅಂತಹ ಒಂದು ಅಪರೂಪದ ಪ್ರೀತಿ, ಅಂತಃಕರಣೆ, ಆಶೀರ್ವಾದ ಎಲ್ಲ ಪರಮ ಪೂಜ್ಯರು ನೀಡಿದ್ದಾರೆ, ಎಲ್ಲ ಭಕ್ತರು ನೀಡಿದ್ದಾರೆ. ಮನ್ಯಾಗ ಒಬ್ಬ ಮಗ ಅದಾನ, ಇಬ್ಬರು ಮಗ ಅದಾನ ಅಂದಾಗ ಹಾವೇರಿ ನಗರ ಎಷ್ಟು ಸುಸಂಸ್ಕೃತ ಇದೆ ಅಂದರೆ ಯಾವುದೇ ಹಬ್ಬ ಇರಲಿ ಹರಿದಿನ ಇರಲಿ, ಈಗ ನಮ್ಮ ಜಾತ್ರೆ ನಡೀತಾ ಇದೆ, ಎಷ್ಟು ಥರನಾದಂಥ ಸಿಹಿ ಖಾದ್ಯಗಳು, ಬೇರೆ ಬೇರೆ ತಿಂಡಿ ತಿನಿಸುಗಳು, ದಿನ ಒಬ್ಬರು ಪ್ರಸಾದ ಮಾಡಿಕೊಡುವಂಥದ್ದು, ಇದನ್ನೆಲ್ಲ ನೋಡಿದರೆ ಏಳೇಳು ಜನ್ಮಕ್ಕೂ ನಮ್ಮ ಹುಕ್ಕೇರಿ ಮಾಡೋದು ಭಕ್ತರೇ ನಮಗೆ ಭಕ್ತರಾಗಿರ್ಬೇಕಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ತಾವೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಮ ಅಪರೂಪದ ದೊಡ್ಡ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿರುವಂಥವರು ನಮ್ಮ ತಾಯಂದಿರು. ತಾಯಿಗಳು ಸೇವೆ ಬಹಳ ದೊಡ್ಡದಾಗಿರುವಂಥದ್ದು. ಯಾವ ವಾರ್ಡ್ಗಳಿಗೆ ಹೋಗಲಿ, ಯಾವ ಊರುಗಳಿಗೆ ಹೋಗಲಿ, ಯಾವ ಹಳ್ಳಿಗಳಿಗೆ ಹೋದಾಗಲೂ ಬಹಳ ನಮಗೆ ಖುಷಿ ಸಂತೋಷ ತರ್ತಾಯಿತ್ತು. ನಮ್ಗೆ ಹಳ್ಳಿಗಳಿಗೆ ಹೋದಾಗಲೆಲ್ಲ ತಾಯಂದಿರು ತೋರಿಸುವಂಥ ಪ್ರೀತಿ ಗೌರವ, ನಗರ ಪ್ರದೇಶದಲ್ಲಿ ಹೋದಾಗ ಏನು ಕಾರ್ಯಕ್ರಮ ಮಾಡಿದ್ರು ಸ್ವಲ್ಪ ತಾಯಂದಿರು ಬಹಳ ಮುಂದಿರ್ತಾರೆ, ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಓಡಾಡ್ತಿರ್ತಾರೆ. ಆದರೆ ಆ ಕಾರ್ಯಕ್ರಮಗಳನ್ನೆಲ್ಲ ನೋಡುವಂಥ ಸಂದರ್ಭ, ಮೊನ್ನೆ 6,000 ಜನರು ಏಕಕಾಲದಲ್ಲಿ ಶೇಗುಣಿಸಿಯ ಪರಮ ಪೂಜ್ಯರು ಶೇಂಗಾದ ಹೋಳಿಗೆ ತರಬೇಕು, ಆ ಹೋಳಿಗೆಯನ್ನು ಬುಟ್ಟಿಯಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆಗಳಲ್ಲಿ ಕಟ್ಟಿಕೊಂಡು ಬರಬೇಕು ಅನ್ನುವಂಥ ಒಂದು ಮಾತಿಗೆ ಬರೀ 6,000 ಜನರು ಬರಲಿಲ್ಲ, 50,000ಕ್ಕೂ ಹೆಚ್ಚು ಜನರು ಇಲ್ಲಿ ಸೇರುವುದರ ಮೂಲಕ ತಾವು ದೊಡ್ಡ ಕ್ರಾಂತಿಯನ್ನೇ ಹಾವೇರಿಯಲ್ಲಿ ಮಾಡಿದ್ದೀರಿ ಎನ್ನುವಂಥದ್ದು. ಅದಕ್ಕೆ ಬರೀ ತಾಯಂದಿರ ಸಂಖ್ಯೆನೇ ಹೆಚ್ಚುವಾಗಿರೋದ್ರಿಂದ ಆ ವಾತಾವರಣ ನಾನು ನೋಡಿದರೆ ನಮ್ಮನ್ನು ಕರುಳ ಸಂಬಂಧವನ್ನು ಕತ್ತರಿಸಿ ಸನ್ಯಾಸಿಯನ್ನಾಗಿ ಮಾಡಿರುವಂಥ ಸಂದರ್ಭ ನಮ್ಮ ಮತ್ತೆ ನೆನಪಿಗೆ ಬಂತು. ನಾವು ನಮ್ಮ ಮನೆಯಾಗಿದ್ದರೆ ಒಬ್ಬ ತಾಯಿ ಪ್ರೀತಿ ಕಾಣ್ತಾ ಇದ್ವಿ, ಒಬ್ಬರು ನಮಗೆ ಕಾಳಜಿ ಮಾಡ್ತಿದ್ರು, ಮಗ ಬಂದಾನೋ ಇಲ್ಲೋ, ಉಂಡಾನೋ ಇಲ್ಲೋ, ಹೊಗ್ಯಾನೋ ಇಲ್ಲೋ ಅಂತ ಅದನ್ನು ನೋಡ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಸಂಬಂಧಗಳು ಏನೇ ಇದ್ರೂ ಒಬ್ಬ ತಾಯಿ ಕರಳ ಸಂಬಂಧ ಕತ್ತರಿಸಿದ್ರೂ, ಆದರೆ ಇವತ್ತು ನನ್ನ ತಾಯಿ ಬರಲಾರ್ದಂಗೆ, ನನ್ನ ತಾಯಿ ನೆನಪಾಗಲಾರ್ದಂಗೆ, ನಮ್ಮ ತಂದೆ ತಾಯಿಗಳ ನೆನಪಾಗಲಾರ್ದಂಗೆ ಆ ತಂದೆ ತಾಯಿಗಳಿಗೆ ಹೆಚ್ಚು ಪ್ರೀತಿಯನ್ನು ಕೊಟ್ಟಂಥ ಊರು ನಮ್ಮ ಹಾವೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮ ಅನ್ನುವಂಥದ್ದು ಬಹಳ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಬಹುಶಃ ಅಂತಃಕರಣೆ ಪ್ರೀತಿ ತಾವೆಲ್ಲರೂ ಕೂಡ ನೀಡಿದ್ದೀರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಸೇವೆ ಬಹಳ ದೊಡ್ಡದಾಗಿರುವಂಥದ್ದು. ಇದನ್ನೆಲ್ಲ ನೋಡಿ ನಮ್ಮ ಮನಸ್ಸು ತುಂಬಿ ಬಂದಿದೆ. ಒಂದೊಂದು ಸಂದರ್ಭದಾಗ ಮಾತು ಮೌನ ಆಗ್ತಾವೆ, ಅತಿಯಾದ ಖುಷಿ ಆದಾಗೂ ಮಾತು ಹೊರಡಂಗಿಲ್ಲ, ಅತಿಯಾದ ದುಃಖ ಆದಾಗೂ ಮಾತು ಬರಂಗಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆ ಮಾಲಿಕೆಯಲ್ಲಿ ಇವತ್ತು ಇಷ್ಟೆಲ್ಲ ಕಾರ್ಯವನ್ನು ತಾವೆಲ್ಲರೂ ನೆರವೇರಿಸಿದ್ದೀರಿ. ನಿಮ್ಮ ಸೇವೆಯನ್ನು ಯಾವ ಪದಗಳಿಂದ ವರ್ಣಿಸಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ. ಅದರಲ್ಲಿ ವಿಶೇಷವಾಗಿ ಈ ವರ್ಷದ ಜಾತ್ರೆಯ ಕೇಂದ್ರ ಬಿಂದು ಅಂದರೆ ಬೆಳ್ಳಿ ತುಲಾಭಾರ. ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ. ಶಿವ ಗಣಪತಿ ಮತ್ತು ಷಣ್ಮುಖನಿಗೆ ತಂದೆ ತಾಯಿಗಳಾಗಿ ಪ್ರೀತಿಯನ್ನು ಕೊಟ್ಟಾಗ ಇನ್ನೊಬ್ಬ
ಗಣಾಧೀಶ್ವರ, ನಿರಂಜನ ಗಣಾಧೀಶ್ವರ, ನೀನು ನಮ್ಮ ತಂದೆ ತಾಯಿ ಪ್ರೀತಿ ಉಣ್ಲಿಕ್ಕೆ ಬ್ರದಾರಪ್ಪ, ನೀನು ಭೂಲೋಕಕ್ಕೆ ಹೋಗು, ಆ ತಂದೆ ತಾಯಿಗಳ ಪ್ರೀತಿಯನ್ನು ಎಲ್ಲ ಭಕ್ತರೇ ನಿನಗೆ ತಂದೆ ತಾಯಿಗಳು ಅಂತ ನೀನು ಹೋಗು, ಅವರ ಪ್ರೀತಿಯನ್ನು ನೀನು ಊಟ ಮಾಡು ಅಂಥೇಳಿ ಈ ವೇದಿಕೆ ಮೇಲೆ ಎಷ್ಟು ಜನ ಸ್ವಾಮಿಗಳದಾರ ಅವರೆಲ್ಲರೂ ತಂದೆ ತಾಯಿ ಬಿಟ್ಟು ಬಂದಾರ. ಅವ್ರ ನಿಜವಾದ ತಂದೆ ತಾಯಿಗಳು ಯಾರು ಅಂದರೆ ಈ ಸಮಾಜದ ದೈವವೇ ಅವರಿಗೆ ತಂದೆ ತಾಯಿ ಬಂಧು ಬಳಗ ಅನ್ನುವಂಥದ್ದು ನಾವು ನೆನಪಿಸ್ಕೊಳ್ಬೇಕು. ಅಂಥ ಅಪರೂಪದ ಶಕ್ತಿಯನ್ನು ತಾವೆಲ್ಲರೂ ಕೂಡ ತುಂಬ್ತಾ ಇದ್ದೀರಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬೆಳ್ಳಿ ತುಲಾಭಾರ ಕಾರ್ಯಕ್ರಮವನ್ನು ತಾವೆಲ್ಲರೂ 1 ಗುಂಜೆಯಿಂದ ಹಿಡಿದುಕೊಂಡು KG 5 KGವರೆಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬೊಮ್ಮಾಯಿ ಸಾಹೇಬರು, ಮಂಜಣ್ಣ ಹರ್ಲಾಪುರವರು ಮತ್ತು ಅನೇಕರು 1 KG, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಅನೇಕ ರಾಜಕೀಯ ನೇತಾರರು, ನಿಕಟಪೂರ್ವ ಶಾಸಕರುಗಳು ಮತ್ತು ಉದ್ಯಮಿಗಳು, ವ್ಯಾಪಾರಸ್ಥರು ತಮ್ಮ ಶಕ್ತಾನುಸಾರ ಬೆಳ್ಳಿಯನ್ನು ನೀಡುವಂಥ ಸೇವೆಯನ್ನು ಮಾಡಿದ್ದಾರೆ. ನಮ್ಮದು ಒಂದೇ ಸಂಕಲ್ಪ, ಈ ಬಂದಿರುವಂಥ ಬೆಳ್ಳಿಯನ್ನು ನಾವು ಮಠಕ್ಕೇನು ಬೆಳ್ಳಿ ತಗಡು ಬಡಿಸ್ಕೊಳ್ಳೋದು, ಮತ್ತೇನಾದರೂ ಪೂಜಾ ಸಾಮಾನುಗಳನ್ನು ಮಾಡಿಕೊಳ್ಳೋದು, ಮತ್ತೇನಾದರೂ ಬೇರೆ ಬೇರೆ ಈ ರೀತಿಯಾದ ವ್ಯವಸ್ಥೆಗಳಿಗೆ ಬಳಸ್ಕೊಳ್ಳುವಂಥ ವಿಚಾರ ನಮ್ಮಲ್ಲಿಲ್ಲ. ಪ್ರತಿಯೊಂದು ಗುಂಜಿ ಬೆಳ್ಳಿಯೂ ಕೂಡ ಬೆಳ್ಳಿಯಿಂದ ಬಂದ ಹಣ, ಬೆಳ್ಳಿಗಾಗಿ ಬಂದಂಥ ಹಣ ಅದು ಬಡ ಮಕ್ಕಳ ಏಳಿಗೆಗಾಗಿ ಬಳಕೆ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಮಾತು ಕೊಡ್ತೇವೆ. ಇನ್ನು ಕೆಲವು ವರ್ಷಗಳಲ್ಲಿ ಅಂದರೆ ಮುಂದಿನ ವರ್ಷಗಳಲ್ಲಿ ನಾವು ಹುಕ್ಕೇರಿ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇನ್ನೂ ಹೆಚ್ಚಿಸ್ತೇವೆ. ಈಗಾಗಲೇ ಮಕ್ಕಳು ಇದ್ದಾರೆ, ಇನ್ನೂ ಅದನ್ನು ಹೆಚ್ಚಿಸ್ತೇವೆ. ಸುಸಜ್ಜಿತ ಕಟ್ಟಡವಾಗಿ ಮಧ್ಯ ಕರ್ನಾಟಕದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣವನ್ನು ಕೊಡುವಂಥ ಒಂದು ಉತ್ತಮ ಶಾಲೆಯಾಗಿ ಹುಕ್ಕೇರಿ ಮಠದ ಶಾಲೆ ಶಿವಬಸವೇಶ್ವರ ಉಚಿತ ಪ್ರಸಾದ ನಿಲಯ ಈ ನಾಡಿಗೆ ಮತ್ತು ದೊಡ್ಡ ದೊಡ್ಡ ಪ್ರತಿಭೆಗಳನ್ನು ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 1 ವರ್ಷ ಹುಕ್ಕೇರಿ ಮಠದಲ್ಲಿದ್ದರು. ಅವರು ಶಾಲಾ ಸ್ವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮೊನ್ನೆ ಅವರ ಅನುಭವಗಳನ್ನು ಹಂಚಿಕೊಂಡಾಗ 1 ವರ್ಷ ಇದ್ರೇ ಇಷ್ಟೊಂದು ಅನುಭವವನ್ನು ಕೊಟ್ಟಿರುವಂಥ ಮಠ 4-6 ವರ್ಷ ಹುಕ್ಕೇರಿ ಮಠದೊಳಗೆ ಇತ್ತು ಅಂತಂದರೆ ಭವ್ಯ ಭಾರತದ ಶ್ರೇಷ್ಠ ಪ್ರಜೆಯನ್ನಾಗಿ ಮಾಡಿ ಹೊರಹೊಮ್ಮಲಿಕ್ಕೆ ಹುಕ್ಕೇರಿ ಮಠ ಕಾರಣ ಆಗ್ತದೆ ಎನ್ನುವಂಥ ಭಾವನೆ ನಮ್ಮದಾಗಿದೆ. ಆ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ತಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿಯಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ತುಲಾಭಾರ ಸೇವೆಗೆ ಸಹಕರಿಸಿರುವ ಎಲ್ಲ ಮಹನೀಯರಿಗೆ ನಿಮ್ಮ ಕೈಗಳಿಗೆ ಇನ್ನೂ ಕೊಡುವ ಶಕ್ತಿಯನ್ನು ನೀಡಲಿ. ನಿಮ್ಮ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಆಗುವ ರೀತಿಯಲ್ಲಿ ನೀವೇನು ದಾನ ಮಾಡಿರಿ, ನಿಮಗೂ ಕೂಡ ಶಿವಬಸವೇಶ ಎಂಥ ದೊಡ್ಡ ಶಕ್ತಿ ತುಂಬಲಿ. ಅಂದ್ರೆ ದಾಸೋಹಕ್ಕೆ ದೇಣಿಗೆ ಕೊಟ್ಟವರು ಮತ್ತು ಈ ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟವರು ಎಲ್ಲರಿಗೂ ಕೂಡ, ಕೊಡದೇ ಇದ್ದವರಿಗೂ ಕೂಡ ನಿಮ್ಮ ಮನ್ಯಾಗ ಶಿವಬಸವೇಶ, ಈ ಶಿವಲಿಂಗೇಶ ಎಂದಿಗೂ ಅನ್ನದ ಕೊರತೆ ಆಗದೇ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೇವೆ. ಅದಕ್ಕೆ ಗುರುಗಳವರ ಕೃಪೆ, ಅಂತಃಕರಣೆ, ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ ಬಂದಾಗ ನಮ್ಮ ಶೇಗುಣಿಸಿಯ ಪರಮ ಪೂಜ್ಯರೊಂದಿಗೆ ನಾನು ಮಾತನಾಡಿ ಹೇಗೆ ಮಾಡಬೇಕು ಅಂತ ವಿಚಾರವನ್ನು ಮಾಡಲಾಗಿ ಭಾಳ ದೊಡ್ಡ ಧೈರ್ಯ ತುಂಬಿದ್ರು ಅವರು. ಅವರು ತೀರ್ದಾಳದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅದರ ನಂತರದಲ್ಲಿ ಈ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಕೂಡ ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಅದರಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಅನೇಕ ಮಠಗಳ ಒತ್ತಡ, ಕೆಲಸಗಳ ಒತ್ತಡ, ಕಾರ್ಯಬಾಹುಲ್ಯ, ಸಾಹಿತ್ಯಿಕ ಚಟುವಟಿಕೆಗಳ ಮಧ್ಯದಲ್ಲಿಯೂ ಕೂಡ ಹುಕ್ಕೇರಿ ಮಠದ ಜಾತ್ರೆಗೆ ತಾವು ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿ ಈ ಗುರುವಂದನೆ ಮತ್ತು ಸುವರ್ಣ ಮಹೋತ್ಸವ, ವಚನವಂದನ, ಭಕ್ತಿಯ ಬುತ್ತಿಯನ್ನು ತೆಗೆದುಕೊಳ್ಳುವಂಥ ಒಂದು ಅಪರೂಪದ ವಿನೂತನ ಕಾರ್ಯಕ್ರಮಗಳ ಮೂಲಕ ಮತ್ತೆ ಹಾವೇರಿ ನಗರದ ಕೀರ್ತಿಯನ್ನು ನಾಡಿನ ತುಂಬೆಲ್ಲ ಪಸರಿಸುವ ಹಾಗೆ ಪ್ರವಚನಗೈದು ನಮಗೆಲ್ಲ ಶಕ್ತಿ ತುಂಬಿರುವಂಥವರು ಶೇಗುಣಸಿಯ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿಗಳವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ನಮಗೆ ಅದರ ಜೊತೆಗೆ ಪರಮ ಪೂಜ್ಯ ಮೊಣಕವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ವಾರ್ಡ್ಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಎಲ್ಲಿ ಹೋದಾಗಲೆಲ್ಲ ಎಲ್ಲರೂ ಅಪೇಕ್ಷೆ ಪಡುವಂಥದ್ದು ನಮ್ಮ ಮೊಣಕವಾಡ ಅಜ್ಜಾರು ಮಾತಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವಿಶೇಷ ಬೇಡಿಕೆಗಳನ್ನು ಹೊಂದಿರುವಂಥವ್ರು, ಜನರ ಬೇಡಿಕೆ, ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಂಡಂಥವ್ರು. ಅವರು ಮಾತನಾಡಬೇಕು ಅಂತ ಅವ್ರು ಎಲ್ಲಿ ಮಾತಾಡಿ ಕೆಳಗೆ ಇಳಿತಾರ, ನಮ್ಮ ಹುಕ್ಕೇರಿ ಮಠಕ್ಕೆ 101 ಕ್ವಿಂಟಲ್ ಅಕ್ಕಿ ಬಂದು, 101 ಡಬ್ಬಿ ಎಣ್ಣೆ ಬಂತ,
ಮತ್ತು ಬ್ಯಾಳಿ ಬಂತು, ಬೆಲ್ಲ ಬಂತು, ಜೀರಿಗೆ ಸಾಸಿವೆ ಮೊದಲು ಮಾಡಿ ಇವತ್ತೇನು ತಾವು ಲಕ್ಷಾಂತರ ಜನರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮ ಮೊಣಕವಾಡದ ಪರಮ ಪೂಜ್ಯರ ಕ್ರಿಯಾಶಕ್ತಿ, ವಾಣಿಶಕ್ತಿ ಭಾಳ ದೊಡ್ಡ ದಾಸೋಹ ಪರಂಪರೆಯನ್ನು ಮುನ್ನಡೆತಾ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ, ನಾವು ಒಂದು ಏನೋ ಸಾಸಿವೆಯಷ್ಟು ಸಹಾಯ ಮಾಡಿದ್ದಕ್ಕೆ ಅವರ ಸಾಗರನ ನಮ್ಮ ಮೇಲೆ ತಂದು ಸುರಿ ಬಿಟ್ಟಿದ್ದಾರೆ. ಹೀಗಾಗಿ ಅವರ ಕೊಡುಗೆ, ಅವರ ಸಹಾಯ, ಅವರ ಅಂತಃಕರಣೆ, ಅವರ ಪ್ರೀತಿ ಬಹಳ ದೊಡ್ಡದು ಅನ್ನುವಂಥದ್ದು. ಅವರ ಒಂದು ಸನ್ನಿಧಿಗೆ ಮತ್ತೊಮ್ಮೆ ವಿಶೇಷವಾದ ಕೋಟಿ ಅಭಿವಂದನೆಗಳನ್ನು ಸಲ್ಲಿಸಿ, ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ನಮ್ಮ ಸ್ನೇಹಿತ ಬಳಗದಲ್ಲಿ ಅವರು ವಿದ್ವಾಂಸರು ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ನೀಡುವಂಥವರು. ಅವರು ನಮ್ಮೆಲ್ಲ ಸಮಯ ಸಿಕ್ಕಾಗಲೆಲ್ಲ ಗ್ರಾಮಗಳಿಗೆ, ನಗರಗಳಿಗೆ ಬಂದು ಮಾರ್ಗದರ್ಶನ ನೀಡಿ, ಆಶೀರ್ವಚನವನ್ನು ನೀಡಿ ಹರಿಸುವಂಥವರು. ಅವರು ನಮ್ಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ ಬಹಳ ದೊಡ್ಡ ಮಟ್ಟದ ಸ್ವಾಮಿಗಳಾದರೂ ಕೂಡ ಅತ್ಯಂತ ಸರಳತೆ, ಸಾತ್ವಿಕತೆಯಿಂದ ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಈ ಕಾರ್ಯಕ್ರಮದ ಮತ್ತೊಂದು ಶಕ್ತಿಯಾಗಿ ನಿಂತವರು ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು. ಅವರಿಗೂ ಕೂಡ ವಿಶೇಷವಾದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ. ಅಕ್ಕಿಯಾಲೂರಿನ ಪರಮ ಪೂಜ್ಯರು ನಾವು ಸ್ಮರಿಸಲೇಬೇಕಾಗಿರುವಂಥದ್ದು. ಸುಮಾರು 2 ತಿಂಗಳಾಯಿತು. ಅವರು ಊರುಗಳಿಗೆ ಹೋಗಿದ್ದು 4 ಸಲ ಅಷ್ಟೇ. 2 ತಿಂಗಳಲ್ಲಿ 4 ಸಲ ಊರಿಗೆ ಹೋಗಿದ್ದಾರೆ. ಈ ರೀತಿಯಾಗಿ ತಮ್ಮ ಮಠದ ಎಲ್ಲ ಕೆಲಸ ಕಾರ್ಯಗಳು, ನಿನ್ನ ಒಂದು 15-20 ದಿನದಲ್ಲಿ ಅವ್ರ ಮಠದ ಜಾತ್ರೆ ಬರ್ತದೆ. ಇಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಹುಕ್ಕೇರಿ ಮಠದ ಜಾತ್ರೆ ನಮ್ಮ ಸ್ವಾಮಿಗಳ ಕಾರ್ಯಕ್ರಮ ಅಂದ್ರೆ ನಮ್ಮ ತಮ್ಮನ ಕಾರ್ಯಕ್ರಮ ಅನ್ನುವ ಭಾವನೆಯೊಂದಿಗೆ 2 ತಿಂಗಳವರೆಗೆ ಸುದೀರ್ಘವಾಗಿ ನಮ್ಮ ಕಾರ್ಯಕ್ರಮದ ಮಹಾಪೋಷಕರಾಗಿ ಮಾರ್ಗದರ್ಶನವನ್ನು ಮಾಡಿ ನಮಗೆಲ್ಲ ಅತ್ಯಂತ ಶಕ್ತಿಯನ್ನು ತುಂಬಿದಂಥವರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರು. ಅವರಿಗೂ ತಾವೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟಿ ಅಭಿವಂದನೆಗಳನ್ನು ಸಲ್ಲಿಸಬೇಕು. ಕೂಡಲದ ಪರಮ ಪೂಜ್ಯ ಗುರುಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು, ವಿಶೇಷವಾಗಿ ಅವರೆಲ್ಲ ಹಳ್ಳಿಗಳಿಗೆ ಸಂಪರ್ಕವನ್ನು ಹೊಂದಿದಂಥವರು. ನಾವು ಏನು ಕಾರ್ಯಕ್ರಮ ಮಾಡಿದರೂ ಸದಾಕಾಲ ನಮ್ಮ ಜೊತೆಗಿದ್ದು ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಿರುವಂಥ ಪರಮ ಪೂಜ್ಯರು. ಗ್ರಾಮಗಳಿಗೆ, ನಗರಗಳಿಗೆ, ಎಲ್ಲ ಕಾರ್ಯಕ್ರಮಗಳಿಗೆ, ಸಭೆಗಳಿಗೆ ಸದಾಕಾಲ ಭೇಟಿಯನ್ನು ನೀಡ್ತಾ ಶಕ್ತಿಯನ್ನು ತುಂಬುವಂಥ ಪರಮ ಪೂಜ್ಯರು. ಅವರೆಲ್ಲ 2 ತಿಂಗಳವರೆಗೆ, ಇನ್ನೂ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಸಮಯವನ್ನು ನೀಡಿ ಸಹಕರಿಸಿದ್ದಾರೆ. ಅಂಥ ಪೂಜ್ಯರಿಗೆ ಕೋಟಿ ಕೋಟಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ. ಹೇರೂರಿನ ಪರಮ ಪೂಜ್ಯ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು, ಅವರು 2 ತಿಂಗಳದ ಅವಧಿಯವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಇಲ್ಲಿದ್ದುಕೊಂಡು ನಮಗೆಲ್ಲ ಶಕ್ತಿಯನ್ನು ತುಂಬಿದ್ದಾರೆ. ಅಂಥ ಪೂಜ್ಯರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. 2